ಹೊಲಕ್ಕೆ ಹೋದವರು ಇವರು ಮತ್ತು ನನ್ನ ಮಗ ಬರಲೇ ಇಲ್ಲಲ್ಲ. ಚಾ ಕುಡಿಯೋ ಟೈಮ್ ಆಯಿತು. ಸುಸು ಸುಸು ಬಾವಾ, ಒಂದು ಕಪ್ ಟೀ ಕಾಸು ಕೊಡ್ಬಾ ಸುಸು. ಬಂದೆ ಅತ್ತೆ, ಬಂದೆ ಬಂದೆ, ಬಂದೆ ಬಂದೆ, ಹೇಳಿ ಅತ್ತೆ. ನನ್ನ ಮುದ್ದಿನ ಸೊಸಿ ನೀ ಸುಷ್ಮಾನೆ ಆಯಿತಾ. ಒಂದು ಕಪ್ ಟೀ ಕಾಸ್ಕೊಂಬಾ. ಅತ್ತೆ ಸಿಲಿಂಡರ್ ಖಾಲಿ ಆಯಿತು. ಏನು ಶಾಂತಕ್ಕ, ಆರಾಮಾಗಿ ನಿಂತುಬಿಟ್ಟಿದ್ರಾ ಸೊಸೆ ಅತ್ತೆ ಮಾತಾಡ್ಕೊಂಡು? ಬಾರೆ ಗಿರ್ಜಿ, ಏನು ಆರಾಮೋ ಏನೋ. ಸುಸು ಹೋಗು, ಒಂದು ಕಪ್ ಟೀ ಮಾಡ್ಕೊಂಬಾ. ಇವ್ರ ಜೊತೆ ಗಿರ್ಜಕ್ಕರಿಗೆ ಕೂಡ ಒಂದು ಕಪ್ ಟೀ ಮಾಡಿಕೊಡ್ಬೇಕಾಗತ್ತೆ ನಾನು. ಅತ್ತೆ ಒಂದು ವಿಷಯ ಹೇಳ್ತೇನೆ ನಿಮಗೆ. ಏನವಾ? ಅತ್ತೆ ಸಿಲಿಂಡರ್ ಖಾಲಿ ಆಯಿತು. ಅತ್ತೆ ಖಾಲಿ ಆಯ್ತಲ್ಲ ಸಿಲಿಂಡ್ರ್, ಹೆಂಗೆ ಮಾಡೋದು ಮತ್ತೆ ಸಾಯಂಕಾಲ ಅಡುಗೆನ? ಅಲ್ಲ ಕಣೆ, ಸಿಲಿಂಡರ್ ಹಚ್ಚಿ ಇನ್ನೂ 3 ತಿಂಗಳಾಗಿಲ್ಲ, ಅದು ಹೆಂಗೋ ಖಾಲಿ ಆಯಿತು? 3 ತಿಂಗಳ? ಏನತ್ತೆ ಪೈಪ್ ಹಚ್ಚಿ ನಾನೇ ಸಿಲಿಂಡರ್ ಬಾಯಲ್ಲಿಂದ ಎಳ್ಕೊಂಡವ್ರ ಗತೆ ಮಾತಾಡ್ತೀರಾ? ಅಲ್ಲ ಸುಸು, ಮತ್ತಿಷ್ಟು ಬೇಗ ಹೆಂಗೆ ಖಾಲಿ ಆಯ್ತು ಸಿಲಿಂಡ್ರು? ಅಲ್ರಿ ಅತ್ತಿಯರ, ಎಲ್ಲರ ಮನ್ಯಾಗ ಒಂದೊಂದು ತಿಂಗಳ ಸಿಲಿಂಡರ್ ಬರ್ತರಿ. ನಮ್ಮ ಮನ್ಯಾಗ 3 ತಿಂಗಳ ಬರ್ತರಿ. ಆದರೂ ಕೂಡ ನೀವು ಹಿಂಗೆ ಆಡ್ತಿರಲ್ರಿ. ಹೋಗು ಸುಸು, ಒಲಿ ಹಚ್ಚಿ ಅಡುಗೆ ಮಾಡು, ನಿನ್ನ ಗಂಡ ಬರ್ತಾನೆ ಇನ್ನೇನು. ಅತ್ತಿ ನಾನು ಹೆಂಗೆ ಒಲಿ ಮೇಲೆ ಮಾಡಲಿ ಅಡುಗೆ? ನನಗೆ ಮಾಡೋಕ್ಕಾಗಲ್ಲ, ಮೈಕೈ ಎಲ್ಲ ಕಪ್ಪಾಗ್ಬಿಡುತ್ತೆ ಒಲೆ ಹೊಗೆಯಿಂದ. ಇಲ್ಲ ತಡಿ, ಎಲ್ಲರ ಮನೆಯಲ್ಲಿ ಹಾಲು ತೊಂಬಂದು ಕಾಸು ಕೊಡು, ನೀರು ಕಾಸು ಕೊಡು, ಅನ್ನ ಮಾಡಿಕೊಡು, ಇಂಥವೆಲ್ಲ ಕೆಲಸ ಮಾಡ್ತೀಯ. ಮತ್ತೆ ಬೇಗ ಸಿಲಿಂಡರ್ ಖಾಲಿ ಆಗ್ಲಾರ್ದ ಇನ್ನೇನಾಗುತ್ತೆ? ಅಲ್ರಿ ಅತ್ತಿ, ನಾ ಯಾರಿಗೆ ಹಾಲು ಕಾಲ್ಸ್ಕೊಟ್ಟೇನಿ, ಅನ್ನ ಮಾಡ್ಕೊಟ್ಟೇನ್ರಿ ಅತ್ತಿ? ಆ ಗಾಯಿ, ಆ ಬಿಡಾಡಿ ನಮ್ಮ ಮನೇಲಿ ಬಂದ್ಬಿಟ್ಟು ಹಾಲು ಕಾಸ್ಕೊಂಡು ಹೋಗ್ತಾಳೆ. ಇನ್ನು ಆ ಲತಾಗ ಬೇಳೆ ಕುದಿಸ್ಕೊಡೋದು, ಅನ್ನ ಮಾಡಿಕೊಡೋದು ಮಾಡಿಕೊಡ್ತೀಯ. ಇಷ್ಟೆಲ್ಲ ಮಾಡಿದ್ರು ಮತ್ತೆ ಸಿಲಿಂಡರ್ ಖಾಲಿ ಆಗಂಗಿಲ್ಲ. ಮತ್ತೆ ಏನೇ ನಿಂದು? ಹೋಗ್ಲಿ ಬಿಡ್ರಿ ಅತ್ತಿಯರ, ಒಂದು ಸ್ವಲ್ಪ ಹಾಲು ಬೇಳೆ ಕುದಿಸ್ಕೊಟ್ರೆ ಏನಾಯ್ತು? ಹೋಗ್ಲಿ ಬಿಡ್ರಿ ಅತ್ತಿಯರ, ಹಂಗ್ಯಾಕೆ ಬೈತೀರಿ? ಸುಮ್ಮನೆ ಯಾಕೆ? ಇಲ್ಲ ಪಕ್ಕದವ್ರ ಮನೆಯವ್ರಲ್ವಾ, ಹೋಗ್ಲಿ ಬಿಡ್ರಿ, ಬೈಬೇಡ್ರಿ. ಅವ್ರಿಗೆ ಬೈಲಾರ್ದ ಮೊದಲು ನಿನಗೆ ಬೈಬೇಕು. 3 ತಿಂಗಳ ಸಿಲಿಂಡರ್ ಮಾಡೋದನ್ನು ಬಿಟ್ಟು 1 ತಿಂಗಳ ಮಾಡ್ಕೊಂಡು ಕುಂತಿದ್ದಿ. ಈಗ ಹೆಂಗ್ರಿ ಅತ್ತಿ ನಾನು ಅಡುಗೆ ಮಾಡಲಿ? ಇನ್ನೇನು, ನಾ ತೊಗೊಂಡೋಗಿ ತುಂಬಿಸ್ಕೊಂಬರ್ಲೇನು? ನಿಮ್ಮ ಮಾವರ ಬರ್ತಾನ ಇಲ್ಲ ನಿನ್ನ ಗಂಡರ ಬರ್ತಾನ ನೋಡಕ್ಕೆ, ತೊಗೊಂಡೋಗಿ ಸಿಲಿಂಡರ್ ತುಂಬಿಸ್ಕೊಂಡು ಬಾ ಅನ್ನೋ. ಅವ್ರು ಬರುತ್ತಾನ ಏನು ಮಾಡೋದ್ರಿ ಅತ್ತಿ? ಹಾಂ, ಒಲಿ ಹಚ್ಚಿ ಅಡುಗೆ ಮಾಡು. ಅತ್ತಿ ಕಟ್ಟಿಗೆ ಹಸಿ ಇದಾವತ್ತಿ. ಕಟ್ಗೆ ಬದ್ಲಿ ನಿನ್ನ ಕಾಲಿಟ್ಟು ಅಡುಗೆ ಮಾಡು. ಅಲ್ಲ ಶಾಂತಕ್ಕ, ಯಾರು? ಅಲ್ಲ ಶಾಂತಕ್ಕ, ನೀನು ಹೊಟ್ಟಿಗೆ ಅನ್ನ ಉಂತೀಯೇ ಏನು ಎಗ್ ರೈಸ್ ತಿಂತೀವ? ಒಂದಿನ ಬಂದು ಹಾಲು ಕಾಸ್ಕೊಂಡು ಹೋಗ್ಯಾನಿ, ಇನ್ನೊಂದಿನ ಬೇಳೆ ಕುದಿಸ್ಕೊಂಡು ಹೋಗ್ಯಾನಿ, ಇನ್ನೊಂದಿನ ಅನ್ನ ಮಾಡಿಸ್ಕೊಂಡು ಹೋಗ್ಯಾನಿ. ಏನಾಯ್ತು? ಅಕ್ಕಪಕ್ಕ ಇದ್ದ ಮೇಲೆ ಸಹಾಯ ಮಾಡ್ಬೇಕಾಗತ್ತ ಶಾಂತಕ್ಕ? ಇದನ್ನು ಕೇಳಿಸ್ಕೊಳಕ ಹಿಂದೆ ಬಂದು ಸುಮ್ಮನೆ ನಿಂತೀಯ ನೀನು? ಮತ್ತೆ ಏನಾಯ್ತು ಶಾಂತಕ್ಕ ಸಹಾಯ ಮಾಡಿದ್ರೆ? ಹೌದಲ್ಲ, ಸಹಾಯ ಮಾಡ್ಬೇಕಲ್ಲ. ಈಗ ನಮ್ಮ ಮನೆಯಿಂದ ಸಿಲಿಂಡರ್ ಖಾಲಿ ಆಗೈತಿ. ಏ ಸುಸು, ಹೋಗಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಒಂದು ಸ್ವಲ್ಪ ಅನ್ನ ಸಾರು ಪಲ್ಯ ಮಾಡ್ಕೊಂಬರೋಗಿ ಹೋಗುವ. ಅದು ಹೆಂಗಾಗುತ್ತೆ ಶಾಂತಕ್ಕ? ಅದು ಎಲ್ಲ ಹಂಗಾಗೋದಿಲ್ಲಲ್ಲ ನಿನಗೆ. ನಿಮ್ಮ ಮನೇಲಿ ಬೇಕಾದ್ರೆ ತೊಗೊಂಡು ಬಂದು ನಮ್ಮ ಮನೇಲಿ ಸಾಂಬಾರು ಮಾಡ್ಕೊಂಡು ಬೇಳೆನೂ ಕುದಿಸ್ಕೊಂಡು ಹಾಲು ಕಾಸ್ಕೊಂಡು ಕೊಡ್ತೀಯ. ಇವತ್ತು ಒಂದಿನ ರೊಟ್ಟಿ ಮಾಡ್ಕೊಂಡು ಬರ್ತಾಳೆ ಬಿಡು ನಮ್ಮ ಸೊಸೆ ನಿನ್ನ ಮನೆಯಲ್ಲಿ. ಅದೇನು ಜೀನ್ ಹಂಕದಿಯೇ ಶಾಂತಕ್ಕ ನೀನು? ಅಲ್ಲ, ನಮ್ಮ ಮನೇಲಿ ಏನು ಪುಕ್ಷಟಿ ಸಿಲಿಂಡರ್ ಬರ್ತಾನೆ? ಅಲ್ಲ ಶಾಂತಕ್ಕ, ಎಲ್ಲರ ಮನೆಗೂ 1 ತಿಂಗಳ ಸಿಲಿಂಡರ್ ಬಂದ್ರೆ ನಿಮ್ಮ ಮನೇಲಿ 3 ತಿಂಗಳು ಬರುತ್ತೆ. ಆದರೂ ಈ ಥರ ಮಾಡ್ತೀವಿ. ಏನೋ ಒಂದು ಕಷ್ಟ ಕಾಲದಾಗ ಬಂದ್ಬಿಟ್ಟು ಸಹಾಯ ಮಾಡ್ತಾರ ಅಂತಂದು ಬಂದ್ರೆ ಈ ಥರ ಮಾಡೋದ ನೀನು? ಹೋಗು, ನನಗೇನು ಹೇಳ್ತಿದ್ದಿ? 1 ತಿಂಗಳಾರ ಮಾಡಲಿ 3 ತಿಂಗಳಾರ ಮಾಡಲಿ, ನನಗೆ ಗೊತ್ತಿದೆ ಹೆಂಗೆ ಮಾಡೋದು. ಹೋಗ್ತೀನಿ ಬಿಡ ಯವ್ವ, ಹೋಗ್ತೀನಿ. ನಿಮ್ಮ ಮನೇಲೆ ಬಂದು ಅಡುಗೆ ಮಾಡ್ಕೊಂಡು ಕೂಳು ತಿನ್ನಾಕ ಬಂದಿದ್ದೀನಿ, ಹೋಗ್ತೀನಿ ಬಿಡು. ಏನ್ರಿ ಅತ್ತಿಯರ, ನೀವೇನು ಎಲ್ಲರ ಕಡೆ ಬರೀ ಜಗಳ ತೆಗಿತೀರಲ್ಲ ನೀವು? ಹೇಳ್ಬಿಡು ಊರು ತುಂಬ ನನ್ನ ಅತ್ತಿ ಜಗಗಂಟಿ ಅಂತ. ಈಗ ಹೇಳ್ರಿ ಅತ್ತಿಯರ, ನಾನು ಅಡುಗೆ ಹೆಂಗೆ ಮಾಡಲಿ? ಒಲಿ ಹಚ್ಚಿ ಅಡುಗೆ ಮಾಡಿ ಹೋಗು. ಅತ್ತಿ ಕಟ್ಟಿಗೆಲ್ಲ ಹಸಿ ಆಗ್ಬಿಟ್ಟವತ್ತಿ. ಹೇಳಿದ್ನೆಲ್ಲ ನಿನ್ನ ಕಾಲಿಡ ಅಂತಂದು. ಅತ್ತಿ ಕಾಮಿಡಿ ಮಾಡಿದ್ ಸಾಕು. ಅದಕ್ಕೆ ಹೇಳಿದೆ ಮಳೆಗಾಲದಾಗ ಕಟ್ಗೆ ತಂದು ಇಡು ಒಳಗಡೆ ಅಂತ. ಎಲ್ಲಿ ಕೇಳ್ತೀನಿ ನನ್ನ ಮಾತು? ಮಳೆಗಾಲದಾಗ ಆರಾಮಾಗಿ ಟಿ ವಿ ನೋಡ್ಕೊಂತ ಬಜ್ಜಿ ಮಾಡ್ಕೊಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ತಿನ್ಕೊಂತ ಟಿ ವಿ ನೋಡ್ಕೊಂತ ಕುತ್ಕೊಂಡ್ಬಿಡ್ತಿದ್ದಿ. ಏನಾರ ಮಾಡೋಗ್ರಿ, ನನಗೆ ಗೊತ್ತಿಲ್ಲ. ಸಾಯಂಕಾಲ ಅಡುಗೆ ಮಾಡ್ಬೇಕಂದ್ರೆ ನನಗೆ ಕುತ್ತಿಗೆ ಬಂದ್ಬಿಟ್ಟಿದೆ. ಇವ್ರು ಬರಲಿ, ಆಮೇಲೆ ಸಿಲಿಂಡರ್ ತುಂಬಿಸ್ಕೊಂಡು ಬಂದು ಆಮೇಲೆ ಅಡುಗೆ ಮಾಡ್ತೀನಿ.
ಏನನ್ವ ಇವರು ಒಲಿ ಹಚ್ಚಿ ಅಡುಗೆ ಮಾಡೋಕೆ ಕಷ್ಟಪಡ್ತಾರೆ. ನಮ್ಮ ಕಾಲದಾಗ ಹಂಗೆಲ್ಲಿತ್ತು, ಒಲಿ ಹಚ್ಚಿ ಕೆಲಸ ಮಾಡ್ತಿದ್ವಿ, ಅಡುಗೆ ಮಾಡ್ತಿದ್ವಿ. ಎಲ್ಲಿಗಿನ ಕಾಲದವ್ರು ಹೆಣ್ಮಕ್ಳು ಹೆಂಗೆ ಮಾಡ್ತಾರ? ಏ ಪರಕ ಪರಕ, ಗಿರ್ಜಿ ಗಿರ್ಜಿ, ಪಾರಕ ಪಾರಕ, ಬಿದ್ಲು ಬಿದ್ಲು ಬಿದ್ಲು. ಎಲ್ಲಿ ಶಾಂತಕ ಶಾಂತಕ? ಯಾಕ ಪರಕ, ಏನಾಯ್ತು? ಯಾಕೋ ತಲೆ ಸುತ್ತಂಗಾಯ್ತು ಶಾಂತಕ. ಒಂದು ಕಪ್ಪು ಟೀ ಏರ ತಂದು ಕೊಡು ಅಂತ ಹೇಳಿ ನಿನ್ನ ಸೊಸಿಗೆ. ಇದೇನೇವ ನನ್ನ ಹಣೆ ಬಾರ? ಯಾಕೆ ಶಾಂತಕ? ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿ ಆಗೈತಿ. ಸರಿ ಬಿಡು ಹೋಗ್ಲಿ, ಒಂದು ಗ್ಲಾಸ್ ನೀರು ತಂದು ಕೊಡು ನಿನ್ನ ಸೊಸಿಗೆ. ಏನು ಟೀ ಬೇಕಾ ನಿಮಗೆ? ಟೀ ಪರಕ ಮಾಡ್ತೀನಿ ಇರು ನಿಂಗೆ. ಏನು ಮಾಡಕತ್ತಿ ಸುಸು? ಯವ್ವ ನನ್ನ ಕಣ್ಣ. ಏಯ್ ಸುಷ್ಮಾ, ಯಾಕೆ ಪಾರಕ್ಕೆ ಯಾಕೆ ಹೊಡಿತಿದೀಯ ನೀನು? ಯವ್ವ ನನ್ನ ಕಣ್ಣ. ಶಾಂತಕ ನೋಡಿಲಿ ನಿನ್ನ ಸೊಸಿ. ಏಯ್ ಸುಸು ಸುಸು, ಏನಾಗಿದೆ ನಿನಗೆ? ಬಾಯಿ ಕಡೆ. ಸುಸು ಏನಾಗಿದೆ ನಿನಗೆ? ಬಿಡೋ ಅವ್ರನ್ನ. ನನಗೇನಾಗಿದೆಯಾ? ಸುಸು ಸುಸು, ಬಾಯಿ ಕಡೆ ಬಾ ಸುಸು. ಅತ್ತೇ, ನಿಮ್ಮನ್ನ ಬಿಡಲ್ಲ ಅತ್ತೇ, ನಿಮ್ಮನ್ನ ಬಿಡಲ್ಲ. ಶಾಂತಕ್ಕ ನನ್ನ ಕಣ್ಣು ಹೋಯ್ತವ. ಏನವ್ವ ನಾವೇನು ತಪ್ಪು ಮಾಡಿದ್ವಿ? ನೀನು ಸೊಸಿ ಈ ಥರ ಹೊಡಿತಾ ಇದ್ದಾಳೆ ನಮಗೆ. ಶಾಂತಕ್ಕ, ನಾ ಇನ್ನೊಮ್ಮೆ ನಿಮ್ಮ ಮನೇಲಿ ಟೀ ಕೇಳಲ್ಲವ. ನನಗೆ ಈ ಥರ ಹೊಡೆದ್ಬಿಟ್ಲು ನೀನು ಸೊಸೆ. ಏ ಶಾಂತಕ್ಕ, ಹೊಡೆಸ್ಕೊಂಡು ಮೈಕೈ ನೋವು ಆಗ್ಬಿಟ್ಟಿದೆ ಶಾಂತಕ್ಕ. ಒಂದು ಗ್ಲಾಸ್ ಮಜ್ಜಿಗೆ ಆದರೂ ಕುಡಿಯೋಕೆ ಕೊಡು ಶಾಂತಕ್ಕ. ಏನು ಮಜ್ಜಿಗೆ ಬೇಕಾ? ಮಜ್ಜಿಗೆ ನಿಮಗೆ ಇರು, ಕೊಡ್ತೀನಿ ಮಜ್ಜಿಗೆನ. ಯವ್ವ ಯವ್ವ ನನ್ನ ಸೊಂಟ ಹೋಯ್ತ ಶಾಂತಕ್ಕ. ಶಾಂತಕ್ಕ ನನ್ನ ತಲೆ. ಯಪ್ಪ ನನ್ನ ಸೊಂಟ ಮುರಿತಪ್ಪ, ಮುರಿತು. ಸುಸು ಸುಸು, ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಹೊಡಿತಿದೀಯಾ? ಅತ್ತೆಮ್ಮ, ನಿನ್ನೂ ಬಿಡಲ್ಲ ನಾನು. ಏನಾಯ್ತು ಸುಷ್ಮಾ ನಿನಗೆ? ಯಾಕೆ ಎಲ್ಲರಿಗೆ ಯಾಕೆ ಹಿಂಗೆ ಹೊಡಿತಿದೀಯಾ? ಯಪ್ಪೋ ನನ್ನ ಕಾಪಾಡ್ರೋ, ನನ್ನ ಸೊಸಿ ನನ್ನ ಹೊಡ್ಯಾಕತ್ತಾಳೋ. ಲಕ್ಷ್ಮಣ, ರಾಜಿ ಎಲ್ಲಿದೀಯಾ? ಬರ್ರೆ ಬರ್ರೆ ರೀ, ಎಲ್ಲದಿರಿ? ಬರ್ರಿ ಲಕ್ಷ್ಮಣ, ಎಲ್ಲದಿಯೋ? ನಾ ಸತ್ ಮೇಲೆ ಬರ್ತೀಯೇನೋ? ಏ ಸುಷ್ಮಾ, ಎದ್ದೇಳು ಎದ್ದೇಳು. ಯಾಕೆ ನಮ್ಮಮ್ಮ ಹೊಡಿತಿದ್ಯಾ? ಎದ್ದೇಳೆ ಎದ್ದೇಳು. ಅತ್ತೆ ಅತ್ತೆ ಎದ್ದೇಳಿ ಮೇಲೆ. ಅತ್ತೆ ಸುಷ್ಮಾ, ಯಾಕೆ ಯಾಕೆ ಹಿಂಗೆ ಹೊಡಿತಿದ್ಯಾ ಅತ್ತೆನ? ಎದ್ದೇಳು ಮೇಲೆ. ಸುಷ್ಮಾ ಎದ್ದು ಬಾಯಿ ಕಡೆ. ಲೇ ಲಕ್ಕಿ, ನನ್ನ ಹೊಡಿತೀಯೇನೋ? ನಿನ್ನ ಬಿಡಲ್ಲ ಕಣಲೇ ಲಕ್ಕಿ. ಏನೇ ಗಂಡನ್ನ ಹೆಸರಿಟ್ಟು ಮಾತಾಡ್ತೀಯ? ನಿನ್ನ ಲಕ್ಕಿ ಅವರೇ, ಯಾಕೆ ಹೊಡಿದ್ರಿ ಅವಳನ್ನ? ಹೇಳು ಸುಷ್ಮಾ, ಎದ್ದೇಳು ಸುಷ್ಮಾ, ಎದ್ದೇಳು. ಲಕ್ಕಿ, ಮೊದ್ಲ ಸುಶುನ ಒಳಗೆ ಕರ್ಕೊಂಡು ಹೋಗು. ಇನ್ ಮುಂದೆ ಹೀಗೇನೆ ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ಬೇಕು. ಇನ್ ಮುಂದಿದೆ ಅಸಲಿ ಆಟ. ಇನ್ ಮುಂದೆ ಅಸಲಿ ಆಟ ಶುರು.